ಕಿಶೋರ್, ಹೇಮಾ, ಇನ್ 2 ದಿನದಲ್ಲಿ ನನ್ನ ಪಟ್ಟಾಭಿಷೇಕ ಇದೆ, ನೆನ್ಪಿದೆ ಅಲ್ವಾ? ಹೇಳಿದ್ದೇನೆ ಅದು ಎಷ್ಟು ಸಲ ಅಂತ ಹೇಳ್ತೀಯಾ? ನನಗಂತೂ ಕೇಳಿ ಕೇಳಿ ಇರಿಟೇಟ್ ಆಗ್ತಿದೆ. ನೀನ್ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಕಿಶೋರ್. ಒಂದ್ಸಲ ಬಂದು ಬೈತ್ಯಾ, ಇನ್ನೊಂದ್ಸಲ ಬಂದು ಕಂಗ್ರಾಟ್ಸ್ ಹೇಳ್ತೀಯಾ, ಏನಿದೆಲ್ಲ? ದೃಷ್ಟಿ 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 ಕರೀಮ್ 4 ದಿನದಲ್ಲಿ ದುಬೈ ಹೋಗ್ತಿದ್ದಾನಂತೆ. ಅಷ್ಟ್ರಲ್ಲಿ ಸಿಗ್ತಾನಂತೆ. ದೃಷ್ಟಿ, ನಾವೆಲ್ಲ ಈಗ ಬೇಗ ಕೆಲಸ ಮುಗಿಸ್ಕೋಬೇಕು. ತಂಗ್ಯವ, ನನಗೆ ಗೊತ್ತಿರೋರ್ ಕಡೆಯಿಂದ ಕಾಲ್ ಡೀಟೇಲ್ಸ್ ತರಿಸಿದ್ದೀನಿ. ಕರೀಮು ಕಮ್ಮಿ ಅಂದ್ರು 100ಕ್ಕಿಂತ ಹೆಚ್ಚು ಸಲ ಶರಾವತಿಗೆ ಫೋನ್ ಮಾಡಿದ್ದಾನೆ. ಅಪ್ಪ, ಇಬ್ರು ಸೇರಿ ಎಷ್ಟೊಂದು ಮಸ್ಲತ್ ಮಾಡಿದ್ದಾರೆ. ಜೊತೆಗಿದ್ರು ನನ್ಗೆ ಗೊತ್ತೇ ಆಗ್ಲಿಲ್ಲ. ಹಾಗಾದ್ರೆ ನಾವೆಲ್ಲ ಮೋಸ ಹೋಗ್ಬಿಟ್ವಾ? ಪಾಪ ದತ್ತಾಬಾಯ್ ಎಷ್ಟು ನಂಬಿಕೆ ಇಟ್ಟಿದ್ರು. ಅದೆಲ್ಲ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ. ಅವ್ರು ಮಾಡಿರೋ ತಪ್ಪಿಗೆಲ್ಲ ಶಿಕ್ಷೆ ಆಗ್ಬೇಕು ಅಂದ್ರೆ ನಾವೆಲ್ಲ ಚುರುಕ ಕೆಲಸ ಮಾಡ್ಬೇಕು. ಅಕ್ಕ, ಅವನ್ ನಿನ್ಗೆ ಎಲ್ ಸಿಗ್ತಾನೆ ಅಂತ ತಿಳ್ಕೊ. ಪಟ್ಟಾಭಿಷೇಕದ ದಿನಾನೇ ಅವ್ರ ಬಣ್ಣ ಪೈಲ್ ಮಾಡ್ಬೇಕು. ಅವ್ರನ್ನ ಲಾಕ್ ಮಾಡಿ ಪೊಲೀಸವ್ರಿಗೆ ಹಿಡ್ಕೊಳ್ಬೇಕು. ಸುಮ್ನಿರಣ್ಣ, ಯಾವ್ಯಾವ ಗೆಸ್ಟ್ ಬರ್ತಾರೆ ಅಂತ ನೀನ್ ತಿಳ್ಕೊ. ಅದನ್ನ ನನಗ್ ಬಿಟ್ಬಿಡು ತಂಗ್ಯವ. ಕಿಶೋರ್, ಹೇಮಾ, ಇನ್ 2 ದಿನದಲ್ಲಿ ನನ್ನ ಪಟ್ಟಾಭಿಷೇಕ ಇದೆ, ನೆನ್ಪಿದೆ ಅಲ್ವಾ? ಹೇಳಿದ್ದೇನೆ ಅದು ಎಷ್ಟು ಸಲ ಅಂತ ಹೇಳ್ತೀಯಾ? ನನಗಂತೂ ಕೇಳಿ ಕೇಳಿ ಇರಿಟೇಟ್ ಆಗ್ತಿದೆ. ನೀನ್ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಕಿಶೋರ್. ಒಂದ್ಸಲ ಬಂದು ಬೈತ್ಯಾ, ಇನ್ನೊಂದ್ಸಲ ಬಂದು ಕಂಗ್ರಾಟ್ಸ್ ಹೇಳ್ತೀಯಾ, ಏನಿದೆಲ್ಲ? ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸಗಳಿದೆ. ಯಾರ್ಯಾರ ಮನ್ಸು ಹೇಗೆ ಅಂತ ಅರ್ಥ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಪುರ್ಸೊತ್ತಿಲ್ಲ. ನೋಡಿ, ಎಲ್ಲಾರ್ಗೂ ಬಿಡಿಸಿ ಕರೆಕ್ಟಾಗಿ ಹೇಳ್ತೀನಿ. ಐ ವಾಂಟ್ ಟು ಸೇ, ನಿಯಮದ ಪ್ರಕಾರ ಪಟ್ಟಾಭಿಷೇಕದ ಹಿಂದಿನ ದಿನ ಕುಲದೇವತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು ಪ್ರತೀತಿ. ಅದಕ್ಕೆ ನಾನೇನ್ ಮಾಡ್ಬೇಕು? ವಾಟ್ ಇಸ್ ದಿಸ್ ಕಿಶೋರ್? ಪಟ್ಟಾಭಿಷೇಕ ನಡೀತಾ ಇರೋದು ನಿನ್ನ ಹೆಂಡ್ತಿದು. ನೀನು ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಮಾಡಿಸ್ಬೇಕು. ಅದು ನೀನು ಒಬ್ನೇ ಹೋಗೋಂಗಿಲ್ಲ, ಮನೆಯವ್ರನ್ನೆಲ್ಲ ಜೊತೆ ಕರ್ಕೊಂಡು ಹೋಗ್ಬೇಕು. ನೀನು ಬರ್ತೀಯಾ? ನೋ, ತುಂಬಾ ಜನ ಗೆಸ್ಟ್ಸ್ ಬರ್ತಿದ್ದಾರೆ. ನಾನು ಪ್ರಿಪೇರ್ ಆಗ್ಬೇಕು, ಅವ್ರಿಗೆಲ್ಲ ಹೋಸ್ಟ್ ಮಾಡ್ಬೇಕು. ನನ್ನ ಪರವಾಗಿ ನೀನ್ ಹೋಗ್ಬಿಟ್ ಬಾ ದೇವಸ್ಥಾನಕ್ಕೆ. ಹೆಂಡತಿ ಮಾಡೋ ಪೂಜೆಲಿ ಗಂಡನ್ ಗರ್ದ ಸಿಗುತ್ತೆ ಅಂದ್ಮೇಲೆ ಗಂಡ ಮಾಡೋ ಪೂಜೆಲಿ ಹೆಂಡತಿಗೂ ಅರ್ಧ ಪಾಲ್ ಸಿಗತ್ತಲ್ವಾ? ದೃಷ್ಟಿ, ಯಾಕೆ ಸುಮ್ಮನೆ ನಿಂತಿದ್ಯಾ? ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ವಾಟ್? ದೇವ್ರು ಅಂದ್ರೆ ಪರಮ ಭಕ್ತೆ ತರ ಆಡ್ತಿರ್ತ್ಯಾ? ಇವಾಗ ಯಾಕೆ ಹೋಗಲ್ಲ? ನಡೀತಿರೋದು ನನ್ ಬೇಡದೆ ಇರೋ ಸಂಭ್ರಮ. ಆ ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ನನ್ಗಿಷ್ಟ ಇಲ್ಲ. ಸಂಭ್ರಮದಲ್ಲಿ ಭಾಗಿ ಆಗ್ಬೇಡ ನೀನು, ಪೂಜೆಯಲ್ಲಿ ಭಾಗಿಯಾಗು. ನೀನನ್ನ ಬಿಡಕ್ಕಾಗಲ್ಲ, ಯಾಕೆಂದ್ರೆ ನೀನು ನನ್ನ ತಮ್ಮನ ಹೆಂಡತಿ. ನೀನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಈ ಶರಾವತಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೇಬೇಕು. ನಾನ್ ಹೇಳಿದ್ಮೇಲೆ ಊಹು ಅನ್ನೋ ಹಾಗಿಲ್ಲ, ಹೋಗ್ಲೇಬೇಕು. ಅಕ್ಕ,
ನಾನು ನಿನ್ ಜೊತೆ ಬರ್ತೀನಿ. ಅಲ್ಲ, ಇವಳು ಯಾವಾಗಿಂದ ದೇವ್ರು ದಿನ್ರು ಅಂತ ಶುರು ಮಾಡ್ಕೊಂಡ್ಲು? ಇವ್ರನ್ನೆಲ್ಲ ಹೊರಗೆ ಕಳಿಸಿ ಇವ್ರೊಬ್ರೇ ಉಳ್ಕೋತಿದ್ದಾರೆ ಅಂದ್ರೆ ಪಟ್ಟಾಭಿಷೇಕದ ಹಿಂದಿನ ದಿನ ರಾತ್ರಿ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅರ್ಥ. ಹಾಯ್ ಕರೀಂಬಾಯ್, ಊಟ ಆಯ್ತಾ? ಚಿನ್ನು ಇಲ್ವಾ? ನಂದು ಆಗಿಲ್ಲ. ಕರೀಂಬಾಯ್, ನಾನು ನಿಮ್ಮನ್ನ ಯಾವಾಗ ಮೀಟ್ ಮಾಡ್ತೀನೋ ಅಂತ ಅನಿಸ್ತಾ ಇದೆ. ಅರ್ಜೆಂಟ್ ಅಂತ ಏನಿಲ್ಲ, ಆದ್ರೆ ನಂಗೆ ಇರಕ್ ಆಗ್ತಾ ಇಲ್ಲ. ಆದಷ್ಟು ಬೇಗ ನನ್ನನ್ನು ಕರ್ಕೊಂಡು ಹೋಗಿ. ಕರೀಂಬಾಯ್, ದುಬೈಗೆ ನನ್ನ ಕರ್ಕೊಂಡು ಹೋಗ್ತೀಯ ತಾನೆ? ವಾಟ್? ನಾನಿರೋ ಜಾಗಕ್ಕೆ ಬಂದು ಕರ್ಕೊಂಡು ಹೋಗ್ತೀಯಾ? ಇಲ್ಲಿಗೆ ನೀನ್ ಬರೋದಕ್ಕೆ ಹೇಗ್ ಸಾಧ್ಯ? ಇದು ದತ್ತನ್ ಮನೆ. ಮನೆಯವರೆಲ್ಲ ನೋಡ್ಬಿಟ್ರೆ ಏನ್ ಗತಿ ಕರೀಂಬಾಯ್? ಏನು ನಿನ್ನ ಶರಾವತಿ ಸ್ಪೆಷಲ್ ಗೆಸ್ಟ್ ಆಗಿ ಕರೆದಿದ್ದಾಳ? ಸೀಕ್ರೆಟ್ ಪಾರ್ಟಿನಾ? ನನ್ನ ಹೆಂಡತಿ, ನನ್ನ ಯಜಮಾನತಿ. ಸಾವುಕಾರೆ, ನಾನು ಬದುಕೋನ್ ಹರ್ಕ ಆಗಿತ್ತು. ನಾನು ಯಾವತ್ತೋ ಸತ್ತು ಹೋಗ್ಬಿಡ್ಬೇಕಿತ್ತು. ಗಂಡ್ಮಕ್ಳ ಬಗ್ಗೆ ನಂಬಿಕೆನೆ ಕಳ್ಕೊಂಡ್ ಕಾಲದಲ್ಲಿ ಗಂಡ್ಮಕ್ಳನ್ನು ನಂಬೋದು, ಅವರೆಲ್ಲೂ ಒಳ್ಳೆಯವ್ರು ಇಡ್ತಾರೆ ಅಂತ ನನಗೆ ಗೊತ್ತಾಗಿತ್ತು ನಿಮ್ಮನ್ನ ನೋಡಿದ್ಮೇಲೆ ರೀ. ಹೆಣ್ಮಕ್ಳಿಗೆ ಚಿಕ್ಕಂದ್ರಲ್ಲಿ ಅಪ್ಪ ಬಲ, ವಯಸ್ಸಾದ್ಮೇಲೆ ಗಂಡ ಬಲ. ಇವಾಗ ಇದೆರಡೂ ಆಗಿಲ್ಲ ಅಂದ್ರು ನನ್ನ ಪರವಾಗಿ ನಿಂತ್ರಿ. ನನ್ನ ಬಾಳನೆ ಕೊನೆಗೊಳ್ಸಕ್ ಹೊರಟಿದ್ ಉಳ್ಳಾಗಡ್ಡಿನ ನನ್ನ ಜೀವನದಿಂದ ದೂರ ಮಾಡಿದ್ರಿ. ಅದೇನೋ ಗೊತ್ತಿಲ್ಲ ರೀ, ನಿಮ್ಮನ್ನು ನೋಡ್ದಾಗ್ಲೇನೆ ನೀವು ನನ್ನವರು ಅಂತ ಅನ್ಸ್ಬಿಡ್ತು. ಅದಕ್ಕೆ ಅವತ್ತು ಹತ್ತು ವರ್ಷ ನೀವು ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿರೋ ನೋವನ್ನ ನೀವು ನನ್ನ ಹತ್ರ ಹೇಳ್ಕೊಂಡಾಗ್ಲೇ ನಾನು ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ, ನೀವು ನನ್ನನ್ನು ಎಷ್ಟು ನಂಬ್ತೀರಾ ಅಂತ ನನಗೆ ಅರ್ಥ ಆಯ್ತು ರೀ. ಆದ್ರೆ ವಿಧಿ ನೋಡಿ, ಹಿಂಪನ ರೂಪದಲ್ಲಿ ನೀವು ನನ್ನ ಮೇಲೆ ಇಟ್ಟು ನಂಬಿಕೆ ವಿಶ್ವಾಸ ಎಲ್ಲ ಕಳ್ಕೊಳ್ಳೋ ಹಾಗೆ ಮಾಡ್ಬಿಡ್ತು. ಇಷ್ಟಾದ್ರೂ ನಾನು ನಿಮ್ಮ ಮೇಲೆ ನಂಬಿಕೆ ಕಳ್ಕೊಂಡಿಲ್ಲ ರೀ. ನೀವು ಕಳ್ಕೊಂಡಿರೋ ನನ್ನ ಮೇಲೆ ನಂಬಿಕೆನ ಮತ್ತೆ ಕಟ್ಟೋ ಪ್ರಯತ್ನ ಮಾಡಿದೆ. ಆದ್ರೆ ನೀವು ನಂಬ್ಕೊಂಡಿರೋ ನಿಮ್ಮ ಅಕ್ಕ ತಂಗಿರೇ ನಿಮ್ಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನನಗೆ ಬರ್ಸಿಡ್ಲೇ ಬಡ್ದಂಗಾಯ್ತು. ಅವಳು ಒಳ್ಳೆಯವಳಲ್ಲ, ದೃಷ್ಟಿ ಮನುಷ್ಯ ರೂಪದಲ್ಲಿರೋ ರಾಕ್ಷಸಿ ಅವಳು.
ದತ್ತ ಕಾಣೆ ಆಗಿರೋದಕ್ಕೆ ಶರಾವತಿ ಕೈವಾಡ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ನನ್ನ ಮೇಲೆ ಕೋಪ ಇದೆ, ದ್ವೇಷ ಇದೆ ಅಂತ ಕೋಪ ತೋರಿಸ್ತಾನೆ ಪ್ರೀತಿ ತೋರಿಸೋದು. ಪ್ರೀತಿನೇ ನಮ್ಮ ಸಂಬಂಧನ ಗಟ್ಟಿ ಮಾಡಿದ್ದು ಸಾಕಾರೆ. ಇನ್ಮೇಲೆ ಆ ನೋವಿಗೆ ನಾನು ಮದ್ದಾಗ್ತೀನಿ. ಐ ಲವ್ ಯು ದೃಷ್ಟಿ. ಐ ಲವ್ ಯು. ಐ ಲವ್ ಯು ಟೂ ರೀ. ರೀ, ಆ ಹಾಸನಾಬ್ನೆ ನಮ್ಮಿಬ್ರನ್ನು ಒತ್ತು ಮಾಡಿಸಿದಾರೆ. ಆ ದೇವಿನೇ ನಮ್ಮಿಬ್ರನ್ನು ಒಂದು ಮಾಡಿಸಿದಾಳೆ ಅಂದಮೇಲೆ ನಾವಿಬ್ರು ದೂರ ಆಗೋದಕ್ಕೆ ಹೇಗ್ರಿ ಸಾಧ್ಯ? ಹೇಗೆ ಸಾಧ್ಯ ಹೇಳಿ? ಯಾರೇನೇ ಹೇಳಿ ನೀವಿಲ್ಲ ಅಂತ ನಾನು ನಂಬಲ್ಲ ರೀ, ನಾನು ನಂಬಲ್ಲ. ಯಾಕೆ ಅಂದ್ರೆ ನನ್ನ ಮನ್ಸು ಹೇಳ್ತಿದೆ ಇವತ್ತಲ್ಲ ನಾಳೆ ನೀವು ಬರ್ತೀರಿ, ಬಂದೇ ಬರ್ತೀರಿ ಅಂತ. ರೀ, ನಿಮ್ ಘನತೆ ಗೌರವಕ್ಕೆ ಧಕ್ಕೆ ಬರೋದಕ್ಕೆ ನಾನು ಬಿಡಲ್ಲ ರೀ. ನಾಳೆ ಈ ಮನೇಲಿ ಪಟ್ಟಾಭಿಷೇಕ ಇದೆ. ಅದ್ ಯಾರಿಗೆ ಅಂತ ನಿಮಗೆ ಗೊತ್ತಾಗತ್ತೆ. ನೀವ್ ಹಾಕೊಟ್ಟಿದ್ದ ದಾರಿಲೇ ಈ ಮನೆ ನಡೆಯುತ್ತೆ ರೀ. ಹಾಗೆ ಮತ್ತೆ ಬದುಕಿನ ಮೇಲೆ ಭರವಸೆ ಇಟ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ದಾರಿನೇ ಕಾಯ್ತಿರ್ತೀನಿ ರೀ. ಒಂದಲ್ಲ ಒಂದಿನ ನೀವು ವಾಪಸ್ ಬರ್ತೀರಿ, ನಾವಿಬ್ರು ಒಂದಾಗ್ತೀವಿ. ನಮ್ಮ ಕತೆ ಇನ್ನೂ ಮುಗ್ದಿಲ್ಲ ರೀ, ಈಗ ಪ್ರಾರಂಭ ಆಗ್ತಿದೆ. ಇದು ಅಂತ್ಯ ಅಲ್ಲ, ಆರಂಭ.